ಆಮೇಲೆ ಅವ್ರ ಬಗ್ಗೆ ಓದುವಾಗ ಇನ್ನೊಂದು ಅರ್ಥ ಆಗಿದ್ದೇನೆಂದರೆ ಮಧ್ವಾಚಾರ್ಯರು ಕೂಡ ತಂತ್ರದ ಬಗ್ಗೆ ಬರೆದಿದ್ದಾರೆ, ಅದನ್ನು ಇವರು ಕರಡೀಕರಿಸಿರುವಂಥದ್ದು. ಹೌದು, ಆದರೆ ಅದು ತಂತ್ರ ಸಾರ ಸಂಗ್ರಹ ನೇರವಾಗಿ ತಂತ್ರ ಮಾರ್ಗದ ಕುರಿತಾಗಿ ಇಲ್ಲ, ಆದರೆ ಪೂಜಾಕ್ರಮದ ತಂತ್ರಗಳಿದ್ದಾವೆ, ಶಿಲ್ಪದ ಕುರಿತ ತಂತ್ರ, ಆ ಟೆಕ್ನಿಕ್ ಆಫ್ ಶಿಲ್ಪ, ಈ ಥರದ ಅನೇಕ ತಂತ್ರದ ವಿಷಯಗಳಿವೆ, ಇಲ್ಲ ಅಂತಲ್ಲ. ನೇರವಾಗಿ ಅಭಿನವಗುಪ್ತನ ತಂತ್ರ ಅಲ್ಲ ಅದು. ಆದರೆ ನನ್ನ ಅಪ್ಪ ಅಭಿನವಗುಪ್ತನನ್ನು ಓದಿ ಬಲ್ಲವರಿದ್ದರು, ಅವರಿಗೆ ತಂತ್ರ ಪಥವನ್ನು ಹೇಗೆ ನಡೀತಿದ್ರು ಅನ್ನೋದ್ರ ಬಗ್ಗೆ ಅಗೌರವಗಳಿದ್ದಿದ್ದಿಲ್ಲ. ಅದು ಎಷ್ಟು ಧೀರದಾರಿ ಅನ್ನೋದು ಅವರಿಗೆ ಇಷ್ಟವಿತ್ತು ಅನ್ನೋದಕ್ಕೆ ಅವರು ಸತ್ಯಕಾಮರನ್ನು ಇಷ್ಟಪಡ್ತಿದ್ದ ರೀತಿಯಲ್ಲೇ ಗೊತ್ತಾಗುತ್ತೆ. ಅವರು ಎಷ್ಟೋ ಸಂದರ್ಭಗಳಲ್ಲಿ ಆ ಸತ್ಯಕಾಮರು ಬಹಳ ನಿಗೂಢ ಮನುಷ್ಯ, ನಿಮಗೆ ಕಾಣಿಸುವ ಹಾಗಲ್ಲ ಅಂತ ಬೇರೆ ಬೇರೆಯವ್ರ ಹತ್ರ ಹೇಳುವುದನ್ನು ನಾನು ಕೇಳಿದ್ದೇನೆ. ಹಾಗಂತ ಅವರು ಇಬ್ಬರು ಕೂತು ಮಾತಾಡಿದ್ದಾರೆ ಕೇಳಿದ್ರೆ ನಾವಿಬ್ಬರು ಸುಮ್ಮನೆ ಕೂತ್ಕೊಳ್ತೇವೆ ಎಂದು ಪರಸ್ಪರ ಬಾಯಿಂದ ಮಾತಾಡಿಲ್ಲ. ಆದರೆ ನಮ್ಮ ಮೌನ ಸಂಭಾಷಣೆ ನಿಮ್ಮ ಮಾತಿನ ಸಂಭಾಷಣೆಗಿಂತ ಗಹನವಾದದ್ದು ಅಂತ ಮಾತುಗಳನ್ನು ಇವರು ಹೇಳ್ತಿದ್ರು. ಇದೆಲ್ಲ ನೋಡಿದರೆ ಅವರಿಗೆ, ನನ್ನ ಅಪ್ಪನಿಗೆ ಒಂದು ದೊಡ್ಡ ಮನಸ್ಸಿತ್ತು. ಅದು ಎಷ್ಟು ವಿಶಾಲವಾದ್ದು ಮತ್ತು ಎಷ್ಟು ಔದಾರ್ಯ ಅದರಲ್ಲಿತ್ತು ಅಂದರೆ, ನಾನು ಎಷ್ಟೋ ಅಷ್ಟೇ ಯಾರೂ ಆಗುವುದನ್ನು ಅವರು ಅಪೇಕ್ಷೆ ಪಡ್ತಿರಲಿಲ್ಲ. ನನ್ನ ಆಚೆಗೆ ಇದು ಹೋಗ್ತಿದ್ರೆ, ನನಗಿಂತ ಭಿನ್ನವಾದ ದಾರಿ ಇದು ನಡೀತಿದ್ರೆ ನಾನು ಅದರ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡಬೇಕು ಅನ್ನುವಂತಹ ಒಂದು ಮನೋಧರ್ಮ ಇತ್ತು ನೋಡಿ. ಆಮೇಲೆ ನನ್ನಕ್ಕಿಂತ ದೊಡ್ಡದು ಅದು ಇರಬಹುದು, ನಾನೇ ನಂಬಿದ್ದು ದೊಡ್ಡದು ಯಾಕೆ ಅನ್ನುವಂತಹ ಔದಾರ್ಯಗಳೆಲ್ಲ ಅವರಿಗೆ ತುಂಬ ಬೌದ್ಧಿಕ ಔದಾರ್ಯವೂ ಹೌದು, ಮಾನಸಿಕ ಹೃದಯವಂತಿಕೆಯ ಔದಾರ್ಯ ಕೂಡ ಹೌದು. ಅದೆಲ್ಲವೂ ಇಲ್ಲದೇ ಇದ್ದರೆ ಈ ಥರ ಒಬ್ಬರನ್ನು ನಡೆಸೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ನನಗನ್ಸುತ್ತೆ ನಿಮ್ಮ ತಂದೆ ಬಹುತೇಕವಾಗಿ ನಿಮ್ಮನ್ನು ನೀರು ಅಂದ್ಕೊಂಡಿದ್ರು ಅನಿಸುತ್ತೆ. ಎಲ್ಲೇ ಹಾಕಿದ್ರು ಅದು ಎಲ್ಲಿ ಹರಿದು ಹೋಗಿ ಏನು ಸೇರ್ಕೋಬೇಕು ಅದು ಸೇರ್ಕೊಳ್ಳುತ್ತೆ, ಅದ್ರ ಪಾಡಿಗೆ ಅದನ್ನು ಹರಿಯೋದು ಬಿಡೋಣ, ಯಾಕೆ ಅಣೆಕಟ್ಟನ್ನು ಕಟ್ಟಬೇಕು ಅಂತ ಹೇಳಿ. ಬಹುಶಃ ನಾನು ಬಹಳ ಜನರಿಗೆ ಹೇಳಿದ್ದುಂಟು. ನಮ್ಮ ಅಪ್ಪ ನನಗೆ ವೀಣಾ ಅಂತ ಹೆಸರಿಡುವಾಗ ಅವರಿಗೆ ಗೊತ್ತಿತ್ತು ಕಾಣ್ತದೆ, ಇದು ಬೇರೆಯವರು ಮೀಟಿದಂತೆ ನುಡಿಯುತ್ತದೆ, ಅವರನ್ನು ಒಳ್ಳೆಯ ಮೀಟುವವರ ಕಡೆಯಲ್ಲಿ ಕೊಡಬೇಕು ಅಂತ. ಹಾಗಾಗಿ ಆ ಹೆಸರಿಟ್ಟಿರಬೇಕು. ಯಾಕೆಂದರೆ ಅವರಿದ್ದಾಗ ಅವರ ಸಾಂಗತ್ಯ ನನಗೆ ತುಂಬ ಇತ್ತು. ನಾನು ಪ್ರತಿ ದಿವಸ ಅವರ ಬೆಡ್ ಮೇಲೆ ಸುಮಾರು ಹೊತ್ತು ಕೂತ್ಕೊಂಡು ಅವರ ಏಕಾಂತದ ಅನೇಕ ಮಾತುಗಳನ್ನು, ನನ್ನ ಏಕಾಂತದ ಅನೇಕ ಸಂಗತಿಗಳನ್ನು ನಾವಿಬ್ಬರು ತುಂಬ ಶೇರ್ ಮಾಡ್ಕೋತಿದ್ವಿ. ಅಪ್ಪನ ಅನೇಕ ಏಕಾಂತದ ಅಂದರೆ ಇನ್ಕ್ಲೂಡಿಂಗ್ ಅವರಿಗೆ ಬರ್ತಿರೋ ಲವ್ ಲೆಟರ್ ನನಗೆ ಓದಕ್ಕೆ ಕೊಡ್ತಿದ್ರು ನಮ್ಮ ಅಪ್ಪ. ಅಂದರೆ ಯಾವ ಮಟ್ಟಕ್ಕೆ ನನ್ನನ್ನು ಅವ್ರು ಪ್ರೀತಿಸಿರ್ಬೋದು ಒಂದು ಮಗುವಾಗಿ ಅಂತ ನಾನು ಎಣಿಸೋದು. ಆಮೇಲೆ ನಾನು ಕೂಡ ಹಾಗೆ, ನನಗೊಂದು ಏನೇ ಸಂಭವಿಸಿದರೂ ಅಪ್ಪನಿಗೆ ಹೋಗಿ ಹೇಳಬೇಕು, ಒಂದು ಕನಸು ಬಿದ್ದರೆ ಹೇಳಬೇಕು, ಒಂದು ಘಟನೆ ಕಾಲೇಜಲ್ಲಿ ಆದದನ್ನು ಹೋಗಿ ಅಪ್ಪನಿಗೆ ಹೇಳಬೇಕು. ನಾನು ಬಹಳಷ್ಟು ಇತರರ ಜೊತೆಗೆ ನನ್ನ ಅಂತರಂಗದ ಅನೇಕ ಸಂಗತಿಗಳು ನಾನೆಂದು ಚರ್ಚಿಸಿಲ್ಲ. ನಾನು ಬಹಳ ಹೇಳಿಕೊಂಡದ್ದು ನನ್ನ ಮನೆಯ ರಾಘವೇಂದ್ರ ಸ್ವಾಮೀಜಿಗೆ, ಅದು ಬಿಟ್ಟರೆ ನಮ್ಮ ಅಪ್ಪನಿಗೆ. ಹಾಗಾಗಿ ಒಂದು ಒಳ ಸೆಳೆತದ ಅಧ್ಯಾತ್ಮ ಪರಿಧಿಯಲ್ಲಿ ಅರ್ಥ ಮಾಡಬಹುದಾದ ಯಾವುದೋ ಬಾಂಧವ್ಯ ನನಗೂ ಅವರಿಗೂ ಖಂಡಿತ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.